ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಬಂದು ವಾಂಗಿಬಾತ್ ರೆಸಿಪಿನ ಕುಕ್ಕರಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಇವತ್ತು. ಸೊ ಏನು ಗೊತ್ತಾ, ವಾಂಗಿಬಾತ್ ಅಂದರೆ ಎಲ್ಲರೂ ಅನ್ನ ಬೇರೆ ಮಾಡಿ ಅದರದ್ದು ಗೊಜ್ಜು ಬೇರೆ ಮಾಡಿ ಕಲಿಸ್ಕೊತಾರೆ. ಸೊ ನಾನು ಬೇರೆ ಥರ ಮಾಡ್ತೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಒಲೆ ಮೇಲೆ ಒಂದು ಕುಕ್ಕರ್ ಇಡಿ. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ನೀರಂಶ ಎಲ್ಲ ಇರುತ್ತಲ್ವ ಕುಕ್ಕರ್ಲಿ. ಸೊ ಹಾಗಾಗಿ ಅದೆಲ್ಲ ಡ್ರೈ ಆಗೋ ತನಕ ಒಲೆ ಮೇಲೆ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ನಾನಿಲ್ಲಿ ಫಿಯಾನೋ ಆಯಿಲನ್ನು ಯೂಸ್ ಮಾಡಿದ್ದೀನಿ, ನೀವು ಸನ್ಫ್ಯೂರ್ ಲೈಕ್ ಆ ಥರದ್ದು ಯೂಸ್ ಮಾಡ್ಬೋದು. ಸೊ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೋಬೇಕು. ನೋಡಿ, ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸೊ ಕುಕ್ಕರಲ್ಲಿ ಮಂದ ಇರೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ ಆಲ್ಮೋಸ್ಟ್ ಕಾಯೋದು, ಬಟ್ ಕಾಯ್ದುಬಿಟ್ರೆ ನೀಟಾಗಿ ಬೇಗ ಬೇಯುತ್ತೆ. ಸೊ ಅದಾದಮೇಲೆ ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿಯನ್ನು ಹಾಕೋಬೇಕು, ಒಣಮೆಣ್ಸಿನ್ಕಾಯಿನ ಹಾಕೋಬೇಕು, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚಚ್ಚಿ ಹಾಕ್ಕೊಂಡಿದ್ದೀನಿ. ಅಂದರೆ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣಗೆ ಬೇಕಾದ್ರೆ ಕಟ್ ಮಾಡೋಕ್ಕೆ ಆಗೋಬೋದು, ನಾನು ಚಚ್ಚಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀಟಾಗಿ ಎಲ್ಲನೂ ಒಟ್ಟಿಗೆ ಬ್ಲೆಂಡ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ಲೇವರು ನಿಜವಾಗ್ಲೂ ಸಖತ್ತಾಗಿರುತ್ತೆ. ಬಟ್ ನಾನು ಯಾವುದೇ ರೀತಿ ಚಕ್ಕೆ ಲವಂಗನ ಯೂಸ್ ಮಾಡಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಒಂದೊಂದು ಸಲ ನನಗೆ ಅದು ಸಿಕ್ಕಿದ್ರೆ ಬಾಯಿಗೆ ಒಂಥರ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿಲ್ಲ ನಾನು, ಅದು ಬಾತ್ ಪೌಡ್ರಲ್ಲೇ ಇರುತ್ತಲ್ವ. ಸೊ ಹಾಗಾಗಿ ನೆಕ್ಸ್ಟು ಬದನೆಕಾಯಿ ಏನಿರುತ್ತೆ ಅದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಬೇಕು. ಈ ಥರ ನೋಡಿ, ಇಲ್ಲ ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಒಗ್ಗರಣೆಗೆ ಅದನ್ನು ತೊಳೆದು ಹಾಕೋಬೇಕು. ನೋಡ್ತಾ ಇದ್ದೀರಲ್ವ, ನೀಟಾಗಿ ನೆನೆಸಿರೋದನ್ನ ಮೀನ್ಸ್ ನೀರಲ್ಲಿ ಏನು ಹಾಕಿರ್ತೀವಿ ಆ ಬದನೆಕಾಯಿನ ತೊಳೆದ್ಬಿಟ್ಟು ಹಾಕೋಬೇಕು. ನೋಡ್ತಾ ಇದ್ದೀರಲ್ವಾ, ಈ ಥರ ಹಾಕ್ಕೊಂಡು ನೀಟಾಗಿ ಫ್ರೈ ಅಂತ ಮಾಡ್ಕೋಬೇಕು. ಈ ಥರ ಬದನೆಕಾಯಿ ಎಲ್ಲ ನೀಟಾಗಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ನೋಡ್ತಾ ಇದ್ದೀರಲ್ವಾ, ಹೇಗೆ ಕಾಣಿಸ್ತಾ ಇದೆ ನೋಡಿ, ಗ್ರೀನ್ ಬದನೆಕಾಯಿ ಕಾಣಿಸ್ತಾ ಇದೆಯಾ? ಈ ಥರ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ, ಅಲ್ಲಿ ತನಕ ನಾನು ಟೊಮೊಟೊನ ತೊಗೊಬರ್ತೀನಿ. ನೋಡಿ, ಟೊಮೊಟೊ ಹಾಕಬೇಕು. ಫ್ರೈ ಆದಮೇಲೆ ಅದನ್ನು ಅಷ್ಟೇ ನೀಟಾಗಿ ಬ್ಲೆಂಡ್ ಆಗೋ ಥರ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸಪ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವಾ, ಈ ಥರ ಬೆಂದರೆ ಒಂದು ಹದಕ್ಕೆ ಬಂದಿದೆ ಅಂತ ಹೇಳ್ತಾ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ ನಾವೇನು ಒಣಮೆಣ್ಸಿಕಾಯಿ ಎಲ್ಲ ಹಾಕಿದ್ವಿ ಅದೆಲ್ಲ ಬ್ಲೆಂಡ್ ಆದಮೇಲೆ ಈ ಥರ ಬಾತ್ ಪೌಡ್ರನ್ನ ಹಾಕೋಬೇಕು. ನೋಡಿ, ಇದು ಹೋಮ್ ಮೇಡ್ ಬಾತ್ ಪೌಡರು. ಅದನ್ನು ಒಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ವಾಂಗಿಬಾತ್ ಪೌಡರು. ಈಗ ವಾಂಗಿಬಾತ್ ಪೌಡರ್ ಅಂತೇನಿಲ್ಲ, ಒಂದೇ ಬಾತ್ ಪೌಡರ್ ಮಾಡ್ಕೊಂಡು ನಾನು ಎಲ್ಲದಕ್ಕೂ ಹಾಕ್ತೀನಿ. ಬಿಸಿಬೇಳೆ ಬಾತ್ಗೂ ಇದನ್ನೇ ಹಾಕ್ತೀನಿ. ಲೈಕ್ ಸೊ ಇವು ನೋಡಿ, ಹುಣಸೆ ರಸನ ಹಾಕೋತಾ ಇದ್ದೀನಿ ಎಲ್ಲ ಬಾತ್ಗೂ, ಬಿಸಿಬೇಳೆ ಬಾತು, ವಾಂಗಿಬಾತು, ತರಕಾರಿ ಬಾತು ಎಲ್ಲದಕ್ಕೂ ಹಾಕ್ತೀನಿ. ನೋಡಿ, ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಬಾತ್ ಪೌಡ್ರ್ ಬಗ್ಗೆ ಹೇಳ್ತಾ ಇದನ್ನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬಾತ್ ಪೌಡ್ರು, ಬೆಲ್ಲ ಮತ್ತು ಹುಣಸೆ ರಸನ ಸೇರಿಸ್ಕೊಂಡು ನೀಟಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಇನ್ನೇನು ಉಳಿದಿರುತ್ತೆ ಹೇಳಿ, ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಗೊತ್ತಾಯ್ತಲ್ವ, ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡ್ಕೊಳ್ಳಿ, ಏನಿಲ್ಲ ಆರಾಮ್ಸೆ ಮಾಡ್ಕೋಬೋದು. ಚೆನ್ನಾಗಿದೆಯಲ್ಲ, ಇದನ್ನು ಬೇಕಾದ್ರೆ ಗೊಜ್ಜು ಸ್ವಲ್ಪ ಎತ್ತಿಟ್ಕೋಬೋದು ನಮಗೆ ಬೇಕಾದಷ್ಟು. ಆಮೇಲೆ ಅಕ್ಕಿನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನೋಡ್ತಾ ಇದ್ರಲ್ವ, ನೀರನ್ನು 1 ಲೋಟ ಅಕ್ಕಿ 2 ಲೋಟ ನೀರಂತೆ ಹಾಕ್ಕೊಂಡಿದ್ದೀನಿ ನಾನು. ಸೊ ನಿಮ್ಗೆ ಎಷ್ಟು ಬೇಕು, ನೀವೆಷ್ಟು ಅಕ್ಕಿ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡು. ಗೊಜ್ಜು ಬೇಕಾದರೆ ಎತ್ತಿಟ್ಕೊಳ್ಳಿ ಸಪ್ರೇಟ್, ಓಕೆನಾ. ಸೊ ಫೈನಲಿ ಕುಕ್ಕರ್ ವಿಷಲ್ ಮಾಡ್ಕೋಬೇಕು. ಅದಾದಮೇಲೆ ಆಮೇಲೆ ಚಟ್ನಿ ಅಥವಾ ಗ್ರೀನ್ ಖಾರ ಏನಾದ್ರು ಹಾಕೊಂಡು ತಿನ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಅಥವಾ ಈಸಿ ಅನಿಸಿದ್ರೆ ಮಾಡಿಕೊಂಡು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಧನ್ಯವಾದಗಳು.